ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶರತ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಎರಡು ಭಾಗದಲ್ಲಿ ಮಾತಾಡೋಣ ಅಂತ ಬಂದಿದ್ದೀನಿ. ಮೊದಲನೇ ಭಾಗ ರಣಜಿ ಟ್ರೋಫಿ ನಡೀತಾ ಇದೆ, ಸೆಮಿಫೈನಲ್ ಹಂತಕ್ಕೆ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ಬೋಣ ಅಂತ. ಸೆಮಿಫೈನಲ್ ಹಂತಕ್ಕೆ ಬಂದಿರೋದು ಒಂದೇ ಅಲ್ಲ, ಅದರಲ್ಲೊಂದು ವಿಶೇಷವಾದ ಅಂಶ ಏನು ಅಂದರೆ ನಮ್ಮ ಕರ್ನಾಟಕ ಸೆಮಿಫೈನಲಿಗೆ ತಲುಪಿಬಿಟ್ಟಿದ್ದಾರೆ. ಅದರಲ್ಲೂ ತಲುಪಿರೋ ರೀತಿ, ಅದ್ರ ಬಗ್ಗೆ ಮಾತಾಡಬೇಕು. ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ಸಿನಿಮಾನಲ್ಲೂ ಎಲ್ಲ ಬಂದ್ಬಿಟ್ಟಿದೆ, ನಮ್ಮ ರಾಕಿ ಬಾಯ್ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಇದೇ ಥರ ಡೈಲಾಗ್ಗಳು. ಏನು ಅಂದರೆ ಸಾಮ್ರಾಜ್ಯ ಗೆಲ್ಲಬೇಕು ಅಂತಂದರೆ ಯಾವುದೋ ಒಂದು ಮೂಲೆಗೆ ಅಲ್ಲಿ ಇಲ್ಲಿ ಹೊಡೆದ್ರೆ ಆಗಲ್ಲ, ಅದ್ರ ಮೂಲಕ್ಕೆ ಹೊಡಿಬೇಕು ಅಂತ. ಮೂಲಕ್ಕೆ ಅಂದರೆ ರಣಜಿ ಟ್ರೋಫಿಲಿ ನಮ್ಮ ಮೂಲ ಯಾವುದಪ್ಪ ಅಂತಂದರೆ 42 ಸಲ ಚಾಂಪಿಯನ್ ಆಗಿರೋದು ಯಾವ ತಂಡ ಅಂದರೆ ಮುಂಬೈ ತಂಡ. ಮಹಾರಾಷ್ಟ್ರ ಅಂತಲೂ ಕರೆಯಲ್ಲ ಅವರು. ಮುಂಬೈಯವ್ರಿಗೊಂಥರ ರಣಜಿ ಟ್ರೋಫಿ ಅಂದರೆ ಅವ್ರದ್ದೇ ಅನ್ನೋದೊಂದು ಭಾವನೆ, ಅಭಿಪ್ರಾಯ, ಒಂದು ಎಮೋಷ್ನಲ್ ಟಚ್ಚು. ಅವರು ಏನು ಅಂದರೆ ರಣಜಿ ಟ್ರೋಫಿ ಗೆಲ್ಲಬೇಕು ಅಂದರೆ ಬೇಕಾದ್ರೆ ರಕ್ತನೂ ಚೆಲ್ಬಿಡ್ತೀವಿ ಅನ್ನೋ ಥರ ಫುಲ್ಲು ಹೆವಿ ಇಂಟೆನ್ಸ್ ಕ್ರಿಕೆಟ್ ಆಡ್ತಾರೆ. ಅದಕ್ಕೆ ಈ ಬಾರಿ ಕೂಡ ನಿದರ್ಶನ ಏನು ಅಂತಂದರೆ, ಕ್ವಾರ್ಟರ್ ಫೈನಲಲ್ಲಿ ಕರ್ನಾಟಕ ಟೀಮ್ ಮೇಲೆ ಆಡ್ತಾ ಇದ್ದಾರೆ ಅಂದಾಗ ಅವ್ರಿಗೆಲ್ರಿಗೂ ಗೊತ್ತು ಕರ್ನಾಟಕ ಟೀಮು ಈ ಸಲ ಇರೋದು ರಣಜಿನಲ್ಲಿ ಹೆವಿ ಸ್ಟ್ರಾಂಗ್ ಇದ್ದಾರೆ. ಸ್ಟ್ರಾಂಗ್ ಅಂದರೆ ಯಾವ ರೀತಿ? KL ರಾಹುಲ್, ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್, ದೇವದತ್ ಪಡಿಕ್ಕಲ್ಲು, ಆಮೇಲೆ ಇನ್ಯಾರು ಪ್ರಸಿದ್ಧ ಕೃಷ್ಣ, ಎಷ್ಟೊಂದು ಜನ, ಆಮೇಲೆ ಶ್ರೇಯಸ್ ಗೋಪಾಲು, ಇವ್ರುಗಳೆಲ್ಲ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಅದರಲ್ಲಿ ಇವಾಗ ಫಾರ್ಮಲ್ಲಿರೋ ಇನ್ನೊಬ್ಬ ಅಪ್ಕಮಿಂಗ್ ಸೆನ್ಸೇಷನ್ನು ರವಿಚಂದ್ರನ್ ಸ್ಮರಣ್. ಆ ಮನುಷ್ಯನಿಂದನೇ ಕ್ವಾರ್ಟರ್ ಫೈನಲ್ ಗೆದ್ದಿದ್ದು, ಅಂದರೆ ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಇಂಥ ಟೀಮ್ ಮೇಲೆ ಆಡ್ತಾಯಿದ್ದೀನಿ ಅಂದಾಗ ಕ್ವಾರ್ಟರ್ ಫೈನಲಲ್ಲಿ ಅವ್ರಿಗೊಂಥರ ಭಯ ಇತ್ತು. ಅದಕ್ಕೆ ಎಲ್ಲ ಆತ್ಮಬಲ, ಮನೋಸ್ಥೈರ್ಯ ಇವೆಲ್ಲ ತುಂಬಕ್ಕೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ದೇವರೇ ಬಂದ್ಬಿಟ್ಟಿದ್ರು. ಸಚಿನ್ಗೂ ರಣಜಿ ಅಂದರೆ ಒಂಥರ ಬೇರೆ ಥರನೇ ಅಟ್ಯಾಚ್ಮೆಂಟ್ ಇದೆ. ಅದನ್ನು ಸಚಿನ್ ಫಾಲೋ ಮಾಡ್ಕೊಂಬಂದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಡ್ರೆಸ್ಸಿಂಗ್ ರೂಮ್ಗೆಲ್ಲ ಹೋಗಿ ಇವ್ರಿಗೆಲ್ಲ ಪೆಪ್ಟಾಕ್ ಎಲ್ಲ ಕೊಟ್ಟು 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಎಲ್ಲ ಕಡೆ ಬಂತು. ಸೊ ಸಚಿನ್ ತೆಂಡೂಲ್ಕರ್ ಹೋಗಿ ಇವ್ರಿಗೆಲ್ಲ ಕೊಟ್ಟು ಎಲ್ಲ ಬಂದರು. ಬಟ್ ನಮ್ಮವರು ಮುಂಬೈಗೆ ಹೋಗಿ ಕರ್ನಾಟಕ ಕ್ವಾರ್ಟರ್ ಫೈನಲ್ನಲ್ಲಿ ಮುಂಬೈ ಮೇಲೆ ಅದ್ಭುತ ಜಯಭೇರಿ. ಅದ್ಭುತ ಯಾಕೆ ಅಂತಂದರೆ 4th ಇನ್ನಿಂಗ್ಸ್ ಟಾರ್ಗೆಟ್ ಇದ್ದಿದ್ದು 325 ರನ್ನು, 325 ಇನ್ 4th ಇನ್ನಿಂಗ್ಸ್, ದಟ್ಟು ಇನ್ ರಣಜಿ ಟ್ರೋಫಿ, ದಟ್ಟು ಇನ್ ಮುಂಬೈ ಹೋಮ್. 42 ಸಲ ಚಾಂಪಿಯನ್ ಆಗಿರೋದು ಅವ್ರಿಗೆ ಹೊಡೆಯೋದು, ಯಾವುದೇ 4th ಇನ್ನಿಂಗ್ಸಲ್ಲಿ ಹೊಡೆಯೋದು ಕಷ್ಟನೇ. ಅಂಥದ್ರಲ್ಲಿ 4th ಇನ್ನಿಂಗ್ಸ್ ಹೊಡೆದಿದ್ದಾರೆ. ಅದು ಕರ್ನಾಟಕದ ಪಾಲಿಗೆ ದಾಖಲೆ ಅಂತಲೂ ಹೇಳಬೇಕು, ರೆಕಾರ್ಡ್ ಅಂತೆ. ಬಟ್ ಸಾಕಾಗಿ ಆಡಿದ್ರು 4th ಇನ್ನಿಂಗ್ಸು. ಫೈನಲ್ ಡೇಗೆ ಬಂದಾಗ ಏನಾಗುತ್ತೋ ಏನೋ ಅಂತ ನೋಡಿದ್ರೆ, ಬಟ್ ರವಿಚಂದ್ರನ್ ಸ್ಮರಣು, KL ರಾಹುಲ್ ಎಪಿಕ್ ಇನ್ನಿಂಗ್ಸ್ ಅಂತಾರೆ ನೋಡಿ. KL ರಾಹುಲ್ ನಿಜವಾಗ್ಲೂ ಒಂಥರ ಪರಿಪಕ್ವತೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಸಖತ್ತಾಗಿ ಆಡಿದ್ದು ಮನುಷ್ಯ. ಆ ಮನುಷ್ಯನ ಯೋಚನೆ ಮಾಡಿದಾಗೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಇನ್ನೂ ಒಂದು ಬೇರೆ ಥರನೇ ಮರ್ಯಾದೆ ಇರಬೇಕಾಗಿತ್ತು ಆ ಮನುಷ್ಯಂಗೆ. ಏನೋ ಆಗೋಯ್ತು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆದಮೇಲೆ ನಮ್ಮ ಇಂಡಿಯನ್ ಕ್ರಿಕೆಟಿಂಗ್ ಸೆನ್ಸೇಷನ್ ಅಂತ ಆಗಬೇಕಾಗಿದ್ದು, ಪೋಸ್ಟ್ ಬಾಯ್ ಆಗಬೇಕಾಗಿದ್ದು ರಾಹುಲ್ ಅಂತ ಎಷ್ಟೊಂದು ಬರೀ ಅನಿಸುತ್ತೆ. ಬಟ್ ಎಷ್ಟೊಂದು ಕಾರಣಗಳಿಂದ ಅದಾಗಲಿಲ್ಲ. ತುಂಬ ಲೆವೆಲ್ಗೆ ಅವ್ರನ್ನ ಎಲಿವೇಟು ಮಾಡಲಿಲ್ಲ, ಸ್ಕೋಪು ಸಿಗಲಿಲ್ಲ. ಆ ಮನುಷ್ಯನು ಫಾರ್ಮಲ್ಲಿ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ತಿಣ್ಕಾಡಿದ್ರು. ವರ್ಲ್ಡ್ ಕಪ್ಪಲ್ಲಿ ಸ್ವಲ್ಪ ಕಾಗೆ ಆಗಿದ್ದು ಅವೆಲ್ಲ. ಬಟ್ ರಣಜಿ ಟ್ರೋಫಿ ಅಲ್ಲಿಗೆ ಬಂದ್ಬಿಡೋಣ. ಕ್ವಾರ್ಟರ್ ಫೈನಲ್ ಆಡಿದ್ದು ಎಪಿಕ್ ಇನ್ನಿಂಗ್ಸು, ಎಂಥ ಮ್ಯಾಚ್ ಆಡಿದ್ದು. ಆ ಮನುಷ್ಯಂದು ರಣಜಿ ಆಡ್ಬೇಕಾದ್ರೆ ಹಳೇದು ನೆನಪಾಗುತ್ತೆ. ಯಾಕಂದರೆ 2013-14 ಅನಿಸುತ್ತೆ, ಆವಾಗಲೇ ನಮಗೆ 15 ವರ್ಷ ಆಗೋಗಿತ್ತು ಯಾವುದೂ ಕಪ್ಪು ಬರದೇನೆ ರಣಜಿನಲ್ಲಿ. ಆವಾಗಲೂ ಅವ್ರ ಕ್ಯಾಪ್ಟನ್ಸಿನಲ್ಲಿ 2013-14 ಅಮೇಝಿಂಗ್ ಆವಾಗ ಗೆದ್ದಿದ್ದು. ಇವಾಗ ಮತ್ತೆ 9th ಟೈಮ್ ಚಾಂಪಿಯನ್ ಆಗೋಕ್ಕೆ ಕರ್ನಾಟಕಕ್ಕೆ ಒಂದು ಮುನ್ನುಡಿ ಬರೆದಿಟ್ಟಿದ್ದಾರೆ. ಇನ್ನು 2 ಮ್ಯಾಚು, ಸೆಮೀಸು, ಫೈನಲ್ಸು ಗೆದ್ದರೆ ಕರ್ನಾಟಕಕ್ಕೆ ಒಳ್ಳೆ ಚಾನ್ಸ್ ಇದೆ. ಈ ಥರ ಲೈನಪ್ ಆಗಲೇ ಹೇಳಿದಾಗೆ ಒಳ್ಳೊಳ್ಳೆ ನ್ಯಾಷನಲ್ ಲೆವೆಲ್ ಎಕ್ಸ್ಪೋಜರ್ ಇರೋವಂಥವ್ರು, ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋವಂಥ ಪ್ಲೇಯರ್ಸ್ನ ಇಟ್ಕೊಂಡು ಈ ಸಲ ಗೆಲ್ಲೋ ಚಾನ್ಸಸ್ಸು ತುಂಬ ಇದೆ. ಅದರಲ್ಲೂ ನೆಕ್ಸ್ಟ್ ಮ್ಯಾಚ್ ಆಡ್ತಾ ಇರೋದು ಸೆಮಿಫೈನಲ್ಸು ಉತ್ತರಾಖಂಡ್ ಮೇಲೆ ಡೆಹ್ರಾಡೂನಲ್ಲಿ 15ನೇ ತಾರೀಕಿಂದ. ಅದಾದಮೇಲೆ ಇನ್ನೊಂದು ಸೆಮಿಫೈನಲಲ್ಲಿ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಫಸ್ಟ್ ಟೈಮ್ ಬಂದಿದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಅವರು ಮತ್ತು ಬೆಂಗಾಲ್ ಆಡ್ತಾಯಿದ್ದಾರೆ. ಅವರಿಬ್ಬರು ಅಲ್ಲೇನಾಗುತ್ತೆ, ಅವರಿಬ್ಬರು ಎಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ಗೆ ಬರ್ತಾರೆ. ಇವರು ನಮ್ಮ ಕರ್ನಾಟಕ ಇಲ್ಲಿ ಡೆಹ್ರಾಡೂನಲ್ಲಿ ಉತ್ತರಾಖಂಡ್ ಮೇಲೆ ಗೆದ್ಬಿಟ್ಟು ಹೋಗಲಿ ಅಂತ ನಾವೆಲ್ಲ ಆಶಿಸೋಣ. ಸೂಪರ್ ನಡೀತಾ ಇದೆ ರಣಜಿ ಟ್ರೋಫಿ. ಒಂಥರ ರಣಜಿ ಇವೆಲ್ಲ ಫಾಲೋ ಮಾಡೋರಿಗೆ ಅದ್ರ ಮಜಾ ಗೊತ್ತಿರುತ್ತೆ, ಸಖತ್ತಾಗಿರುತ್ತವು. ಅದನ್ನು ಈಗ ಕ್ವಾರ್ಟರ್ ಫೈನಲಲ್ಲಿ ಗೆದ್ದು ಈ ಸಲ ನಮ್ಮ ಕರ್ನಾಟಕದವ್ರು ಇನ್ನೊಂದು ಭರವಸೆ, ಒಂದು ಹೋಪ್ ತಂದು ಕೊಟ್ಟಿದ್ದಾರೆ ನಮಗೆಲ್ರಿಗೂ. ಏನಾಗುತ್ತೆ ಅಂತ ನಾವೆಲ್ಲ ಕಾದು ನೋಡೋಣ. ನೀವು ಎಲ್ಲ ಕಾದು ನೋಡ್ತಾ ಇದ್ದೀವಿ. ಎಷ್ಟು ಜನ ರಣಜಿ ಎಲ್ಲ ನೋಡ್ತೀರಿ
ನೋಡಲಿಲ್ಲ ಅಂದರೂ ಕರ್ನಾಟಕಕ್ಕೋಸ್ಕರ ಈ ಸಲ ಈ ನೆಕ್ಸ್ಟ್ ಮ್ಯಾಚ್ಗಳನ್ನು ಸಪೋರ್ಟ್ ಮಾಡೋಕ್ಕಾದ್ರೂ ನೋಡಿ, ಮಜಾ ಇದೆ. ಅಲ್ಲಿಗೆ ರಣಜಿ ಕತೆ ಅಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ಮಾತಾಡಬೇಕಾಗಿರೋ ವಿಷಯ ಪೋಸ್ಟರ್ನಲ್ಲಿ ಅಥವಾ ಏನದು ತಮ್ನೇಲಲ್ಲಿ ಹಾಕಿರೋ ಹಾಗೆ ಇದೊಂದು ನಡೀತಾ ಇದೆಯಲ್ಲ T20 ವರ್ಲ್ಡ್ ಕಪ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನವರು ಅವ್ರ ಸರ್ಕಾರದ ನಿರ್ದೇಶನದಂತೆ ಆಡಲ್ಲ, ನಾವು ಇಂಡಿಯಾ ಮೇಲೆ ಆಡಲ್ಲ ಕೊಲಂಬೋನಲ್ಲಿ ಅಂತ ಎಲ್ಲ ಫುಲ್ಲು ಡಿಸ್ಕ್ಲೋಸ್ ಏನೋ ಅನೌನ್ಸ್ ಮಾಡಿಬಿಟ್ಟಿದ್ರು. ಆದರೆ ಆಗಿದ್ದೇನಿವಾಗ ಯು ಟರ್ನ್ ನೋಡಿದ್ರು ಅನ್ನೋ ಥರ ಆಯಿತು. ಏನು ಕ್ರಿಕೆಟ್ನಲ್ಲಿ ರಾಜಕೀಯ ತೊಗೊಂಬರ್ತಾರೆ, ಇದ್ದೇ ಇರುತ್ತೆ. ಅದರಲ್ಲೂ ಬದ್ಧವೈರಿಗಳು, ಬಾರ್ಡರ್ ಶೇರಿಂಗು, ಏನೇನೋ ಎಲ್ಲ ಟೆರರಿಸಮ್ಮು, ಈ ವಿಪರೀತ ಟೆರರ್ ಆ್ಯಕ್ಟಿವಿಟೀಸು, ಮಿಲ್ಟ್ರಿ ಏನೇನೋ ನಡೀತಾ ಇರ್ಬೇಕಾದ್ರೆ ಅಲ್ಲೆಲ್ಲ ಈ ಕ್ರಿಕೆಟ್ ಆಡ್ಕೊಂಡಿರ್ಬೋದಾ ಅನ್ನೋದು ಯಾವಾಗಲೂ ಒಂದು ಚರ್ಚಾಸ್ಪದ ವಿಷಯ. ಅದನ್ನು ಡಿಬೇಟ್ ಮಾಡ್ತಾನೆ ಇರ್ತಾರೆ. ಬಟ್ ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರಿಕೆಟ್ ಪ್ರಿಯರಿಗೆ ಇದು ಒಂಥರ ಏನಪ್ಪ ಇವರು ಆಡೋದಿಲ್ಲ. ಇಂಡಿಯಾ ಪಾಕಿಸ್ತಾನ ಅಂದರೆ ಅದೊಂಥರ ಬೇರೆ ಲೆವೆಲ್ ಹೈ ವೋಲ್ಟೇಜ್ ಪಂದ್ಯಗಳು. ಅದರದ್ದು ಹಿಸ್ಟ್ರಿನೂ ಬೇರೆ ಥರನೇ ಇದೆ, ಮಜಾ ಇದೆ. ಸೊ ಏನಾಗುತ್ತೆ ಅಂತ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲಿ ರೆವಿನ್ಯೂ, ದುಡ್ಡು, ವಿಪರೀತ ಇನ್ವಾಲ್ವ್ಮೆಂಟು ಕೂಡ ಖಂಡಿತವಾಗ್ಲೂ ಇರುತ್ತೆ. ಈ ರೀತಿ ಪರಿಸ್ಥಿತಿಲಿ ಈ ಸಲ ಆಡಲ್ಲ ಅಂದಾಗ ಅದೊಂಥರ ಇದೇನೋ ಒಂಥರ ಹುಚ್ಚುಚ್ಚು ನಡೀತಾ ಇದೆ. ನೋಡಿದ್ರೆ ಇವಾಗ ನಿನ್ನೆ ಬಂದಿರೋ ಒಂದು ವಿಷಯದ ಪ್ರಕಾರ ಅಥವಾ ಹೊಸ ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಬಂದಿರೋದೇನು ಅಂದರೆ ಗೌರ್ಮೆಂಟ್ ಅವರು ಗೋ ಹೆಡ್ ಕೊಟ್ಟಿದ್ದಾರಂತೆ. ಫಸ್ಟ್ ಯಾಕೆ ಬೇಡ ಅನ್ಬೇಕಾಯಿತು? ಇದಕ್ಕೇ ಪಾಕಿಸ್ತಾನ ಸ್ವಲ್ಪ ತಿಕ್ಕಲ್ ನನ್ನ ಮಕ್ಕಳು ಅಂತ ಹೇಳೋದು. ಏನು ಅಂದರೆ ಫಸ್ಟೇ ಯೋಚನೆ ಮಾಡಿ ಇವೆಲ್ಲ ಆಗು ಹೋಗುಗಳನ್ನು ಎಲ್ಲ ಥರನೂ ತೂಗ್ಬಿಟ್ಟು ಏನಾಗ್ಬೋದು, ನಮ್ಮ ಪರಿಸ್ಥಿತಿ ಏನು, ನಮ್ಮ ದೇಶದ ಪರಿಸ್ಥಿತಿ ಏನು, ನಮ್ಮ ಕ್ರಿಕೆಟ್ನ ಪರಿಸ್ಥಿತಿ ಏನು, ದುಡ್ಡೇ ಇಲ್ಲ ಅಲ್ಲಿ. ಈ ಥರ ಇಂಡಿಯಾ ಮ್ಯಾಚ್ಗಳು ಇವೆಲ್ಲ ಆಡಲಿಲ್ಲ ಅಂದರೆ ಇನ್ನೂ ಊಷ್ಟಾಗಿ ಪೇಸ್ಟ್ ಆಗ್ಬಿಡ್ತಾರೆ, ಕಾಸೇ ಇಲ್ಲದೆ ಇರೋ ಪರಿಸ್ಥಿತಿಲಿ. ಯಾಕೆಂದರೆ ಇಂಡಿಯಾ ಗೇಮ್ ಅಂತಂದರೆ ಅಲ್ಲಿ ರೆವಿನ್ಯೂ ಯಾವ ಥರ ಮೀಡಿಯಾ ಆಗಲಿ, ಅಡ್ವರ್ಟೈಸ್ಮೆಂಟ್ಸ್ ಆಗಲಿ, ಕ್ರಿಕೆಟ್ಗಾಗಲಿ ಎಲ್ಲ ಕಡೆ ದುಡ್ಡು ಬರುತ್ತೆ. ಆ್ಯಂಡ್ ಏನು ಹೇಳದೇ ಇರೋ ಅಂಥ ವಿಷಯಗಳು, ಬೆಟ್ಟಿಂಗುಗಳು ಏನೇನು ನಡೀತವೋ ಅವೆಲ್ಲ ಇರ್ತವೆ. ಎಷ್ಟೊಂದು ಅಂಡರ್ವರ್ಲ್ಡ್ ಥಿಂಗ್ಸು, ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. ಸೊ ಹಂಗಿರುವಾಗ ಫಸ್ಟ್ ಅನೌನ್ಸ್ ಮಾಡಬೇಕಾದ್ರೇ ಅದನ್ನೆಲ್ಲ ಯೋಚನೆ ಮಾಡಬೇಕು. ಒಂದು ಸಲ ಮಾಡೋದು, ಇನ್ನೊಂದು ಸಲ ಮಾಡದೇ ಇರೋದು, ಇವೆಲ್ಲ ತುಗ್ಲಕ್ ದರ್ಬಾರು, ಒಂಥರ ಹುಚ್ಚು ಅಂತ ಹೇಳ್ತಾರೆ. ಅದನ್ನು ಬಿಟ್ಬಿಟ್ಟು ಇವಾಗ ಆಡ್ತೀನಿ ಅಂತ. ನಮ್ಮ ಭಾರತದವ್ರು ಅವೆಲ್ಲ ಏನೂ ಇಲ್ಲ, ಕೊಲಂಬೋಲ್ಲಿ ಆಡ್ತೀವಿ ಅಷ್ಟೇ. ಹಂಗೆ ಇದ್ದರು. ನಮ್ಮ ಇಂಡಿಯಾ ಕಂಟ್ರೋಲ್ ಓವರ್ ICC ಬೇರೆ ಲೆವೆಲಲ್ಲೇ ಇದೆ, ಅದು ಬೇರೆ ವಿಷಯ. ಅದೆಲ್ಲ ಬೇರೆ ವಿಷಯಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಮಾತಾಡೋಣ. ಈಗ ಒಂದು ನನಗಂತೂ ಖುಷಿ ವಿಚಾರ, ಭಾನುವಾರ ಮ್ಯಾಚ್ ನಡೀತಾ ಇದೆ, ಶಿವರಾತ್ರಿ ಹಬ್ಬ ಬೇರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕೊಲಂಬೋಲಿ ಆಡ್ತಾರೆ. ನಾವು ಇರೋ ಪರಿಸ್ಥಿತಿಲಿ ಇವಾಗ ನಾವೇ ಫೇವ್ರೇಟ್. ಆವಾಗಲೇ ಹೇಳ್ದಂಗೆ ಅವ್ರು ಏನು ಆಡ್ತಾರೆ ಏನೋ. ಬಾಬರ್ ಅಜಾಮ್ಗಂತೂ ಎಲ್ಲರೂ ಬಾಯಿಗೆ ಬಂದಂಗೆ ಹೋಗಿತಾ ಇದ್ದಾರೆ. ಮೊನ್ನೆ ಪಾಕಿಸ್ತಾನ್ ಮೀಡಿಯಾನಲ್ಲಿ ಬೇರೆ ಅದನ್ನು ಬೇರೆ ನೋಡ್ತಾ ಇದ್ವಲ್ಲ, ಎಲ್ಲ ಪಾಕಿಸ್ತಾನ ಎಕ್ಸ್ಪರ್ಟ್ ಕ್ರಿಕೆಟರ್ಸು, ವಸೀಮ್ ಅಕ್ರಮು ಇವರೆಲ್ಲರೂ ಸೇರ್ಕೊಂಡು, ಶೋಯಬ್ ಅಖ್ತರ್ ಇವರೆಲ್ಲರೂ ಅದೇ ಹೇಳ್ತಾರೆ. ಸೂರ್ಯಕುಮಾರ್ ಇನ್ನಿಂಗ್ಸ್ ತೋರಿಸ್ಬಿಟ್ಟು, ನೋಡು ಕ್ಯಾಪ್ಟನ್ಸಿ ಅಂದರೆ ಹಿಂಗಿರಬೇಕು, ಲೀಡರ್ಶಿಪ್ ಅಂದರೆ ಇದು, ಸೀನಿಯಾರಿಟಿ ಅಂದರೆ ಹಿಂಗೆ ತೊಗೋಬೇಕು, ಹೋಗ್ತಾ ಇರೋ ಮ್ಯಾಚ್ನೂ ಹೆಂಗೆ ತೊಗೊಂಬರ್ತಾರೆ, ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ನಿಜವಾಗ್ಲೂ ಮುಕ್ತ ಕಂಠದಿಂದ ಹೊಗಳೋದು ಅಂತಾರೆ ನೋಡಿ. ಅದನ್ನು ಹೇಳ್ಬಿಟ್ಟು ಎಕ್ಸಾಂಪಲ್ ಆಗಿ ತೋರಿಸ್ತಾಯಿದ್ರು. ಪಾಕಿಸ್ತಾನ ಕ್ರಿಕೆಟ್ ಪಾಪ ಅವ್ರವ್ರದ್ದೇ ಪ್ರಾಬ್ಲಮ್. ಅವರು ಪಾಕಿಸ್ತಾನ ಕ್ರಿಕೆಟ್ ಫಾರ್ಮ್ ಆದಾಗಿಂದ ಇನ್ನೂ ಪ್ರಾಬ್ಲಮಲ್ಲೇ ಇದ್ದಾರೆ, ಸಾಲ್ವೇ ಆಗಿಲ್ಲ. ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಗೋ ಲಕ್ಷಣಗಳು 5 ಪೈಸೆದು ಕಾಣಿಸ್ತಾ ಇಲ್ಲ. ಆದರೆ ನಮಗೆ ಅವರು ಮುಂಚೆ ಕೊಟ್ಟಿರೋ ಹೊಡೆತಗಳು ಎಷ್ಟೊಂದು ಇನ್ನೂ ನಮಗೆ ನೆನಪಿನ ಅಂಗಳದಿಂದ ನಮಗೆ ಮಾಸ್ ಹೋಗಿಲ್ಲ. ಅದು ಜಾವೇದ್ ಮಿಯಾನ್ ಟೈಮ್ದು. ಆದರೆ ಅವೆಲ್ಲ ಹೋಗುವಂಥ ಒಂದು ಒಳ್ಳೊಳ್ಳೆ ಕ್ರಿಕೆಟ್ ಈಗ ಆಡ್ತಿದ್ದಾರೆ. ಹೀಗೆ ಆಡಲಿ, 15ನೇ ತಾರೀಕು ಕೂಡ ನಾವೇ ಗೆದ್ದು ಬರುವಂಥ ಒಂದು ಸಂಭ್ರಮದ ಸನ್ನಿವೇಶ ಆಗಲಿ ಅಂತ ನಾವು ಕೂಡ ಹಾರೈಸೋಣ. ಚೆನ್ನಾಗಿ ನಡೀತಾ ಇದೆ. ವರ್ಲ್ಡ್ ಕಪ್ಪಲ್ಲಿ ಒಳ್ಳೊಳ್ಳೆ ಮ್ಯಾಚ್ಗಳು. ಇಂಗ್ಲೆಂಡ್ ಮೇಲೆ ಆಡಿದ್ದು ಸಾಕಾತ್ ಮ್ಯಾಚ್ ಆಡಿದ್ರು ಅವರು. ಪಾಪ ಇನ್ನೇನು ಗೆದ್ದೇ ಬಿಡ್ತಾರೆ ನೇಪಾಳು ಅಂತ ನೋಡ್ತಾ ಇದ್ವಿ. ಕೊನೆಯಲ್ಲಿ ಏನೋ ಒಂದು ಮುಗ್ಗುರು ಸಂಘ ಆಯಿತು. ಚೆನ್ನಾಗಿ ನಡೀತಾ ಇದೆ. ಎಲ್ಲ ಮ್ಯಾಚು ಕ್ಲೋಸ್ ಗೇಮ್ ಥರ ಬರ್ತಾಯಿದೆ. ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ ವಿಶ್ವಕಪ್ಪು. ತುಂಬ ದೇಶಗಳು ಆಡ್ತಾ ಇರೋದ್ರಿಂದ ವಿಶ್ವಕಪ್ ಅನ್ನೋ ಹೆಸರು ಕೂಡ ನಿಜವಾದ ಅರ್ಥ ಕೂಡ ಬರೋ ಥರ ಹತ್ರ ಕಾಣಿಸ್ತಾ ಇದೆ. ತುಂಬ ದೇಶಗಳು ಆಡ್ತಿದ್ದಾವೆ, ಅದೊಂದು ಖುಷಿ ಅಷ್ಟೇ. ಸೊ ನೀವು ಹೀಗೆ ನೋಡ್ತಾ ಇರೋಣ. ಆದಷ್ಟು ವಿಡಿಯೋ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಸಪೋರ್ಟ್ ಹೀಗೆ ಮುಂದುವರಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಆದರೆ ನನಗೂ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸಿಗ್ತಾ ಇರೋಣ ಹೀಗೆ. ಬಾಯ್.